ಬಳ್ಳಾರಿಯಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪತ್ತೆಯಾಗಿದೆ. ಸಂಡೂರಿನ ವಡ್ಡು ಗ್ರಾಮದ ಪಾನ್ ಶಾಪ್ನಲ್ಲಿ ಪತ್ತೆಯಾಗಿದೆ. ಬಳ್ಳಾರಿಯಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪತ್ತೆಯಾಗಿರೋದು ಪಾನ್ ಶಾಪ್ ಒಂದರಲ್ಲಿ, ಸಂಡೂರಿನ ವಡ್ಡು ಗ್ರಾಮದ ಪಾನ್ ಶಾಪ್ ಅದು, ಅಲ್ಲಿ ಈ ಚಾಕ್ಲೇಟ್ ಪತ್ತೆಯಾಗಿರೋದು. ರಾಜು ಎಂಬಾತನಿಗೆ ಸೇರಿದಂತ ಪಾನ್ ಶಾಪ್ನಲ್ಲಿ ಪತ್ತೆ 19.5 ಕೆಜಿ ತೂಕದ 3640 ಗಾಂಜಾ ಚಾಕ್ಲೇಟ್ಗಳನ್ನು, ಸುಮಾರು 19.5 ಕೆಜಿ 3640 ಗಾಂಜಾ ಮಿಶ್ರಿತ ಚಾಕ್ಲೇಟ್ ಅನ್ನು ಜಪ್ತಿ ಮಾಡಲಾಗಿದೆ. ನೀವೀಗ ನೋಡ್ಬೋದು, ಬೋಲಾ ಅನ್ನೋ ಹೆಸರಿನಲ್ಲಿರುವಂಥ ಒಂದು ಪ್ಯಾಕೆಟ್ ಇದು. ಯಾರಾದರೂ ನೋಡಿದ್ರೆ ಇದು ಚಾಕ್ಲೇಟ್ ಅನ್ಕೋಬೇಕು. ಸೊ ಅಧಿಕಾರಿಗಳಿಂದ ಚಾಕ್ಲೇಟನ್ನು ಜಪ್ತಿ ಮಾಡಲಾಗಿದೆ. ಸೊ ಆರೋಪಿ ಉತ್ತರ ಪ್ರದೇಶದ ಕೌಶಂಬಿ ಜಿಲ್ಲೆಯವನು. ಕಾರ್ಖಾನೆಯ ಕೆಲಸಗಾರರು ಹೆಚ್ಚಾಗಿ ಇದನ್ನು ಬಳಸ್ತಾ ಇದ್ರು. ಸೊ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುವಂಥ ಗಾಂಜಾ ಚಾಕ್ಲೇಟ್ ಇದು. ಸೊ ನೋಡೋಕೆ ಸಾಮಾನ್ಯವಾಗಿ ಈ ಹುಣಸೆಹಣ್ಣಿನ ಚಾಕ್ಲೇಟ್ ಎಲ್ಲ ಬರುತ್ತಲ್ಲ, ಆ ರೀತಿಯಾಗಿದೆ ಇದು. ಸೊ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಈಗ ಪತ್ತೆ ಆಗಿದೆ. ಆರೋಪಿ ಉತ್ತರ ಪ್ರದೇಶದ ಕೌಶಂಬಿ ಜಿಲ್ಲೆಯವನು. ಈತನ ಪಾನ್ ಶಾಪ್ಗೆ ಬರ್ತಾ ಇದ್ದಂಥವರು ಹೆಚ್ಚಾಗಿ ಕಾರ್ಖಾನೆ ಕೆಲಸಗಾರರು. ಸೊ ಅಂಥವರು ಇಲ್ಲಿ ಬಂದು ಈ ಚಾಕ್ಲೇಟನ್ನು ಪಡಿತಾ ಇದ್ದರು. ಇದರೊಳಗೆ ಗಾಂಜಾ ಮಿಶ್ರಣ ಇರ್ತಾ ಇತ್ತು. ಸೊ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುವಂಥ ಗಾಂಜಾ ಇದರಲ್ಲಿ ಇರ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಬಂಧಿತ ಆರೋಪಿಯನ್ನು ನೋಡ್ತಾ ಇದ್ದೀರಾ.